ಜಿಬಿಐಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಅವರ ಹೇಳಿಕೆ ಕೇಳಿದ್ದೀನಿ. ಮಾತಿತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಕಿಲ್ಲ ಅಂತಾರೆ. ಬೀದಿಯಲ್ಲಿ ಬಾಯ್ ಬಡ್ಕೊಂಡು ಓಡಾಡ್ತಾರೆ. ಕುರ್ಚಿ ಕಿತ್ತಾಟದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ. ಕುರ್ಚಿಯ ಕಿತ್ತಾಟ, ಬಡಿದಾಟ, ರಂಪಾಟ ಆಗಿ ಜನ ನಗೋ ಸ್ಥಿತಿ ಬಂದಿದೆ. ಡಿಕೆಶಿ ಅವರ ತಮ್ಮ ದುಡ್ದಿದ್ದೀನಿ ಅಂತಾರಲ್ಲ, ಅದೆಂಥದೋ ಕೂಲಿ ತಗೊಂಡು ಬರಲಿ, ದೆಹಲಿಗೆ ಹೋಗಿ ಕೂಲಿ ತಗೊಂಡು ಬರಲಿ ಅಂತ ನಿಖಿಲ್ ಲೇಬಡಿ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ್ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನು ಮಾಡಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು? 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನು ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದ್ ಬಾ. ಸಣ್ಣ ರೈತರ ಕತೆ ಏನಾಗಿದೆ? 10 ಗುಂಟೆ, 15 ಗುಂಟೆ, 20 ಗುಂಟೆ ಜಮೀನನ್ನ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನು ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? ಜಿಬಿಐಟಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ